ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಗ್ರೇಟ್ ಕುಸುಮ ಚಾನಲ್. ಸೊ ಇವತ್ತು ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಬೇಗ ಬಂದೆ. ಸೊ ಸ್ನ್ಯಾಕ್ಸ್ನೆಲ್ಲ ರೆಡಿ ಮಾಡಿಕೊಂಡು ಸ್ನ್ಯಾಕ್ಸ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಔಟ್ಸೈಡ್ ಹೊರಡಬೇಕಿತ್ತು. ಸೊ ಎಲ್ಲಿಗೆ ಹೊರಡ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ. ಕ್ಯಾಶು ಬರ್ಫಿ ತೊಗೊಂಬಂದಿದ್ರು, ತುಂಬಾ ಚೆನ್ನಾಗಿತ್ತು. ಕೇಸರ್ ಬಾದಾಮ್ ಮಿಕ್ಸ್ ಇರೋದು. ಅದನ್ನೆಲ್ಲ ಸ್ವಲ್ಪ ತಿಂದ್ಕೊಂಡು ಮನೇಲಿ ಅಡುಗೆ ಮಾಡಿ ಮುಗಿಸಿ ದೇವರಿಗೆಲ್ಲ ಕೈ ಮುಗಿದು ನಾವು ಹೋಗ್ತಾ ಇರೋದು ಟ್ರಿಪ್ಗೆ. ಇವತ್ತು ಶೃಂಗೇರಿ, ಮಂಗಳೂರು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಹಿಂದಿ ಓಕೆ. ಯಾವ ಲಗೇಜ್ ತೊಗೊತೀಯಪ್ಪ? ಇಷ್ಟರಲ್ಲಿ ಯಾವ ಬೇಕದು? ಹಿಂದಿ ಬೇಡ ಬೇಡ ನಡಿಯಪ್ಪ. ಮನೇಲಿರೋ ದೊಡ್ಡವ್ರಿಗೆಲ್ಲ ಕೈ ಮುಗಿದು ನಮಸ್ಕಾರ ಮಾಡಿ ಹೊರಟ್ವಿ. ಸೊ ಇವರು ನಮ್ಮ ಅತ್ತೆಯವರ ಅತ್ತೆ, ಇವರು ನಮ್ಮ ಅತ್ತೆ. ನಮ್ಮ ಮಾವ ಕೂಡ ರೋಡಲ್ಲಿ ಸಿಕ್ಕಿದ್ರು, ಅವ್ರಿಗೂ ಕೂಡ ಬಾಯ್ ಹೇಳಿ ಆಟೋದಲ್ಲಿ ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ವಿ. ಸೊ ಮೆಜೆಸ್ಟಿಕ್ಗೆ ರೀಚ್ ಆದ್ವಿ. ಮೆಜೆಸ್ಟಿಕ್ ರೀಚ್ ಆದಾಗ 9 o'clock ಆಗಿತ್ತು. ಬಸ್ ಇದ್ದಿದ್ದು 10 o'clock. ಮೊದಲಿಗೆ ನಾವೇನು ಮಾಡಿದ್ವಿ, ಔಟ್ಸೈಡ್ ಇದನ್ನು ಸ್ಟಾಪ್ಸಲ್ಲೇ ನಿಂತ್ಕೊಂಡಿದ್ವಿ. ಅಲ್ಲಿರೋರನ್ನ ಕೇಳಿದ್ದಕ್ಕೆ ಅವ್ರು ಇಲ್ಲೇ ಬರುತ್ತೆ ಬಸ್ ಅಂತ ಹೇಳಿದರು. ಸೊ ನಾವು ಈಚೆನೇ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೇಲಿ ಕೂಡ ನಾವು ತಿನ್ನೋಣ ಸೊ ಅಲ್ಲೇ ಹೋದ್ವಿ. ಬಟ್ ಆಮೇಲೆ ಗೊತ್ತಾಯಿತು ಶೃಂಗೇರಿಗೆಲ್ಲ ಒಳಗಡೆ ಹೋಗಬೇಕಾಗಿತ್ತು ಅಂತ. ನಾವು ಬುಕ್ ಮಾಡಿದ ಬಸ್ ಆಲ್ರೆಡಿ ಬಂದಿತ್ತು, ಅಶ್ವಮೇಧ ಬಸ್ಸಲ್ಲೇ ಹೊರಟ್ವಿ. ಸೊ ಬಟ್ ನಾವೇನು ಊಟ ಮಾಡೋಕ್ಕೆ ಆಗಲಿಲ್ಲ. ಡ್ರೈವರ್ನ ಕೇಳಿದ್ದಕ್ಕೆ ಕುಣ್ಗಲಲ್ಲಿ ಸ್ಟಾಪ್ ಕೊಡ್ತೀವಿ, ಹತ್ಕೊಳ್ಳಿ ಅಂತ ಹೇಳಿದರು. ಸೊ ಓಕೆ, ನೆಕ್ಸ್ಟ್ ಸ್ಟಾಪ್ ಕೊಡ್ತಾರೆ ಕುಣ್ಗಲಲ್ಲಿ, ಇನ್ನೊಂದು ಹಾಫ್ ಅನ್ ಅವರ್. ಖುಷಿ, ಅವನಿಗೆ ತುಂಬ ದಿನಗಳ ನಂತರ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ತುಂಬ ಖುಷಿಪಟ್ಟ. ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ವಿ. ಸೊ ಸ್ನ್ಯಾಕ್ಸ್ನ ನಾವು ತಿನ್ಕೊಳ್ತಾ ಇದ್ವಿ. ಸೊ ಊಟದ ಟೈಮ್ ಲೇಟ್ ಆಯಿತು. ಬಿಕಾಸ್ ಕುಣ್ಗಲಲ್ಲಿ ಸ್ಟಾಪ್ ಕೊಡ್ತೀನಿ ಅಂತ ಹೇಳಿದ್ದು ಲೇಟೇ ಮಾಡಿದ್ರು ಅವರು, ಟ್ರಾಫಿಕ್ ಇದ್ದಿದ್ದರಿಂದ. ಸೊ ನೈಟೆಲ್ಲ ನನ್ನ ಮಗ ಪಕ್ಕದಲ್ಲಿ ಕೂತ್ಕೊಂಡ ತಲೆ ತಿಂತಾನೆ ಇದ್ದ. ಅಮ್ಮ ಹಾಗೆ ಟ್ರಾವೆಲಿಂಗ್ ಮಾಡೋಣ, ನಾಳೆ ಈ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ. ಅವನು ತುಂಬ ಯೂಟ್ಯೂಬ್ ವೀಡಿಯೋಸ್ನ ನೋಡ್ತಾನೆ, ಅದಕ್ಕೆ ಹೇ ಗಾಯ್ಸ್ ಅಂತಲೇ ಇರ್ತಾನೆ. ಸೊ ಆನ್ ದ ವೇ ಸ್ಟಾಪ್ ಕೊಟ್ಟರು. ಸೊ ಅಲ್ಲಿ ಇಡ್ಲಿ ವಡೆ ತೊಗೊಂಡು ಹೋಗ್ತೇನೆ. ಸೊ 2x3 ಟೀ ಕುಡಿದು ಹೊರಟ್ವಿ. ಸೊ ದೀಪಾವಳಿ ಫೆಸ್ಟಿವಲ್ ಇದ್ದಿದ್ದರಿಂದ ಎಲ್ಲ ಕಡೆಯೂ ಕೂಡ ಲೈಟಿನ ಬೆಳಕು ತುಂಬಾ ಚೆನ್ನಾಗಿತ್ತು. ಟ್ರಾವೆಲ್ನ ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ರೀಚ್ ಆದ್ವಿ. ಮಾರ್ನಿಂಗ್ ಇಲ್ಲಿ 5 o'clockಗೆ ಟೀ ಬ್ರೇಕ್ ನಿಲ್ಲಿಸಿದ್ರು. ವೆದರ್ ಮಾತ್ರ ತುಂಬ ಕೂಲಾಗಿ ಚೆನ್ನಾಗಿತ್ತು. ಆ ಒಂದು ಮೂಮೆಂಟಲ್ಲಿ ಟೀ ಎಂಜಾಯ್ ಮಾಡ್ತಾಯಿದ್ದೆ. ನನ್ನ ಮಗ ಇನ್ನು ಟೀ ಕುಡ್ದಿಲ್ಲ, ಅವನು ನೇಚರ್ನ ಎಂಜಾಯ್ ಮಾಡ್ತಿದ್ದ. ಅವ್ನಿಗೆ ಈ ಥರ ವಿಂಡೋ ಸೈಡಲ್ಲಿ ಕುತ್ಕೊಂಡು ನೋಡೋದಂದರೆ ತುಂಬಾ ಇಷ್ಟ. ತಣ್ಣಗೆ ಗಾಳಿ ಬರ್ತಾಯಿತ್ತು. ಆ್ಯಕ್ಚುಲಿ ಮಾರ್ನಿಂಗ್ ವೆದರ್ ಅಲ್ವಾ. ನನಗಂತೂ ಈ ಥರ ನೇಚರ್ ಪ್ಲೇಸ್ ಅಂದರೆ ತುಂಬಾ ಇಷ್ಟ. ಟ್ರೀಸ್ ಎಲ್ಲ ಇರೋದು, ಆ ಮಳೆ, ಆ ಮರಗಳ ಒಂದು ಸ್ಮೆಲ್ ಬರೋದಲ್ಲ ತುಂಬಾ ಇಷ್ಟ. ಸೊ ನಾನು ಎಂಜಾಯ್ ಮಾಡಿಕೊಂಡು ಶೃಂಗೇರಿ ರೀಚ್ ಆದಾಗ 6:30 ಆಗುತ್ತೆ ಅನಿಸುತ್ತೆ. ನಾವು ಮೊದಲಿಗೆ ಮಾಡಿದಂಥ ಕೆಲಸ ಹೋಗಿ ಮಂಗಳೂರಿಗೆ ಬಸ್ ಎಷ್ಟೊತ್ತಿಗಿದೆ ಅಂತ ಹೇಳಿದ್ದು. ಬಟ್ ಇಲ್ಲಿ ಎಲ್ಲ KSRTC ಅಷ್ಟು ಕಡಿಮೆ ಬಸ್ಗಳಿದೆ. ಸೊ ಪ್ರೈವೇಟ್ ಬಸ್ಗಳೇ ಜಾಸ್ತಿ ಇದೆ. ಸೊ ಶೃಂಗೇರಿ ಬಸ್ ಸ್ಟಾಪಿಂದ ಟೆಂಪಲ್ಗೆ ತುಂಬ ಹತ್ತಿರ ಇತ್ತು. ಬಟ್ ನಾವು ಆಟೋದಲ್ಲೇ ಹೋಗಿ ತುಂಬ ಟೈರ್ಡ್ ಆಗಿದ್ದರಿಂದ ಆಟೋದಲ್ಲೇ ಹೋದ್ವಿ. ಸೊ ಎಂಕ್ವೈರಿ ಮಾಡಿಸ್ಕೊಂಡು ಅಲ್ಲಿ ನಾವು ಟೆಂಪಲ್ ರೂಮ್ಸ್ ಅಂತ ಇರುತ್ತಲ್ಲ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ರೂಮ್ಸ್ಗಳು. ಸೊ ಅವರೇ ಅಲೌಟ್ ಮಾಡಿ ಒಂದು ರೂಮ್ ಕೊಟ್ಟಿದ್ದರು. ರೂಮ್ ಯಾತ್ರಿ ನಿವಾಸ ಬಿಲ್ಡಿಂಗ್ ಹೋಗಿ ಅಲ್ಲಿ ರೂಮ್ ಅವರೇ ಅಲೌಟ್ ಮಾಡಿ ಕೊಡ್ತಾರೆ ನಂಬರ್. ಬಟ್ ಅವ್ರು ಕೊಟ್ಟಿದ್ದು ರೂಮ್ ಚೆನ್ನಾಗಿತ್ತು, ಬಟ್ ತುಂಬ ಮೇಲ್ಗಡೆ ಕೊಟ್ಬಿಟ್ಟಿದ್ರು. ನಾವು ಹತ್ತಿ ಇಳಿಯೋ ಅಷ್ಟೊತ್ತಿಗೆ ನಮಗೆ ಕಾಲೆಲ್ಲ ಫುಲ್ ಪೇಯ್ನ್ ಬಂದುಬಿಟ್ಟಿತ್ತು. ಚೆನ್ನಾಗಿತ್ತು ರೂಮ್, ಹೈಜೀನ್ ಆಗಿತ್ತು, ತುಂಬ ಸ್ಪೇಷಿಯಸ್ ಆಗಂತ ಏನಿರಲಿಲ್ಲ. ಬಟ್ ನಮಗೆ ಓಕೆ, 3 hours ಫ್ರೆಶ್ ಅಪ್ ಆಗಿ ನಾವು ಹೋಗಿ ಟೆಂಪಲ್ ವಿಸಿಟ್ ಮಾಡೋಕ್ಕೆ ಸಾಕಾಗಿತ್ತು ರೂಮ್. ಅಲ್ಲೂ ನನ್ನ ಮಗ ಮಾತಾಡ್ತಾನೇ ಇದ್ದ, ಪಾಪ ಅಂತ ಮಾತಾಡ್ತಾನೇ ಇದ್ದ. ಸೊ ಇದು
ನಾನು ರೂಮ್ಗೆ ಎಂಟರ್ ಆಗೋಕ್ಕೆ ಯಾರೂ ಬಿಡಲೇ ಇಲ್ಲ. ಬಿಕಾಸ್ ಒಂದು ಸತಿ ನಾವು ಲಗೇಜನ್ನ ಇಟ್ಬಿಟ್ರೆ ಅಲ್ಲಿದ್ದಂಥ ರೂಮಿನ ಶೇಪೇ ಚೇಂಜ್ ಆಗಿಬಿಡುತ್ತೆ. ಸೊ ಫಸ್ಟು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ, ಆಮೇಲೆ ಎಲ್ಲರೂ ಎಂಟರ್ ಆಗಿ ಅಂತ ಹೇಳಿದೆ. ಅಷ್ಟೊಂದು ನಾನು ತಿರುಗೋ ವರ್ಷಕ್ಕೆ ಕೂಡ ಅವರಿಬ್ಬರು ಬಂದುಬಿಟ್ಟು ಬಿಟ್ಟ ಮೇಲೆಲ್ಲ ಫುಲ್ ಓಡಾಡ್ತಾಯಿದ್ರು. ನಾನಿದೇ ಫಸ್ಟು ಶೃಂಗೇರಿಗೆ ಬರ್ತಾ ಇರೋದು. ಈ ಒಂದು ದೇವಸ್ಥಾನ ನಾನು ಮೂವಿಲೆಲ್ಲ ನೋಡಿದ್ದು ನೆನಪು. ತುಂಬ ಖುಷಿಯಾಯಿತು. ಮಳೆ ಕೂಡ ಬಂದಿದ್ದರಿಂದ ತಣ್ಣಗಿತ್ತು ನೆಲ ಎಲ್ಲ. ಫುಲ್ ಖುಷಿಯಾಗಿ ವೀಡಿಯೋಗಳನ್ನ ತೊಗೊಳ್ತಿದ್ದೆ. ನನ್ನ ಹಸ್ಬೆಂಡ್ ನನ್ನ ತುಂಬ ರೇಗಿಸ್ತಾಯಿದ್ರು, ಫೋನ್ ಆನ್ ಆಗೋಂಗಿಲ್ಲ, ಸ್ಮೈಲ್ ಮಾಡಿಬಿಡ್ತೀಯಾ, ಕ್ಯಾಮ್ರಾ ಆನ್ ಆದರೆ ಸ್ಮೈಲ್ ಮಾಡಿಬಿಡ್ತೀಯಾ ಅಂತ ಹೇಳಿ. ಸೊ ಅಲ್ಲಿ ಫಸ್ಟು ಟೆಂಪಲ್ನ ವಿಸಿಟ್ ಮಾಡಿ ಆಮೇಲೆ ನಾವು ವೀಡಿಯೋಗಳನ್ನ ತೊಗೊಂಡ್ವಿ. ಬಿಕಾಸ್ ದೇವ್ರ ದರ್ಶನನೇ ನಮ್ಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಫಸ್ಟ್ ದೇವ್ರ ದರ್ಶನ ಮುಗಿಸ್ಕೊಂಡು ನೆಮ್ಮದಿಯಾಗಿ ಒಂದಷ್ಟು ವೀಡಿಯೋಗಳನ್ನ ತೊಗೊಳ್ತಿದ್ವಿ. ಮಳೆ ಬಂದಿದ್ದರಿಂದ ನದಿಯೆಲ್ಲ ತುಂಬಿನೇ ಹರಿತಾ ಇತ್ತು. ಸೊ ಅಲ್ಲಿ ಮಕ್ಕಳನ್ನ ಯಾರನ್ನೂ ಬಿಡ್ತಾ ಇರಲಿಲ್ಲ, ಸ್ನಾನಕ್ಕೂ ಕೂಡ ಯಾರನ್ನೂ ಬಿಡ್ತಾ ಇಲ್ಲ. ಬಟ್ ಒಂದು ಮಗುನೇನು ನೀರಿನಲ್ಲಿ ಆಟ ಆಡಿಸ್ತಾಯಿದ್ರು ಅಂತ ಪೊಲೀಸ್ನವರು ಮೇಲಿಂದನೇ ವಾರ್ನಿಂಗ್ ಮಾಡ್ತಾಯಿದ್ರು. ಬಟ್ ನಾನಂತೂ ಒಂದು ಸ್ಟೆಪ್ಪು ಕೂಡ ಕೆಳಗಿಳಿಲ್ಲ. ನನಗೆ ನನ್ನ ಪ್ರಾಣದ ಮೇಲೆ ತುಂಬಾ ಭಯ ಇದೆ, ತುಂಬಾ ಆಸೆ ಇದೆ ನನ್ನ ಪ್ರಾಣದ ಮೇಲೆ. ಸೊ ಅದಕ್ಕೋಸ್ಕರ ಅಲ್ಲೇ ನೀರು ಚಿಮುಕ್ಸ್ಕೊಂಡು ಮುಂದೆ ಬಂದ್ವಿ. ಸೊ ಅದು ಬಂದ ತಕ್ಷಣ ಮತ್ತೆ ಒಂದಷ್ಟು ಇನ್ಸ್ಟಾಗ್ರಾಮ್ಗೆ ವೀಡಿಯೋ ಹಾಕೋಣ ಅಂತ ಹೇಳಿ ವೀಡಿಯೋಸ್ಗಳನ್ನ ಮಾಡ್ಕೊಳ್ತಿದ್ದೆ. ನನ್ನ ಮಗನಿಗೆ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ರಾತ್ರಿ ಸ್ವಲ್ಪನೇ ತಿಂದಿದ್ದರಿಂದ ಏನೇ ಕರೆದ್ರು ಸ್ಮೈಲ್ ಮಾಡ್ತಾನೇ ಇರಲಿಲ್ಲ, ನಿಧಾನಕ್ಕೆ ಸ್ಮೈಲ್ ಮಾಡ್ತಾಯಿದ್ದ. ಆಯ್ತಪ್ಪ ನಡಿಯಪ್ಪ ಹೋಗೋಣ, ಆಯಿತು ನಡಿಯಪ್ಪ ಫಸ್ಟು ಬ್ರೇಕ್ಫಾಸ್ಟ್ಗೆ ಹೋಗ್ಬಿಡೋಣ, ಆಮೇಲೆ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಕರ್ಕೊಂಡೋದೆ. ನನ್ನ ಮಗ ಪಂಚೆಲಿ ಬಂದ, ಅವನಿಗೆ ಪಂಚೆ ಅಡ್ಜಸ್ಟ್ ಆಗ್ತಾನಲ್ಲ, ಶಾರ್ಟ್ಸ್ ಹಾಕ್ಕೊಂಡು ಅಮ್ಮ ಓಡಾಡೋಣ, ಇವಾಗ ಎಷ್ಟು ಬೇಕಾದ್ರೂ ಫೋಟೋ ತೊಗೋ, ವೀಡಿಯೋ ತೊಗೊಳಮ್ಮ, ಹಂಗೆ ಹಿಂಗೆ ಅಂತ ಇದ್ದ. ಸೊ ಅವನಿಗೆ ಸಾಕಾಗ್ಬಿಟ್ಟಿತ್ತು. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ್ರೆ ಸಾಕು ಅನಿಸ್ಬಿಟ್ಟಿತ್ತು. ನಾವು ಫ್ರೆಶ್ ಮೈಂಡಲ್ಲಿ ಮಡಿಯಾಗಿ ದೇವ್ರ ದರ್ಶನ ಮಾಡಿ ಆನಂತರನೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಹೋಟೆಲ್ನ ಸರ್ಚ್ ಮಾಡ್ತಾಯಿದ್ವಿ. ಸೊ ಅಲ್ಲೇ ಒಂದು ಇದ್ದಂಥ ಸ್ಮಾಲ್ ಹೋಟೆಲ್ಗೆ ಹೋದ್ವಿ. ಬಟ್ ಟೇಸ್ಟ್ ಚೆನ್ನಾಗಿದೆ. ಮೊದಲೇ ನಾವು ಇಡ್ಲಿ ಮತ್ತು ವಡೆನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ವಡೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಸೊ ಪೂರಿ ಕೂಡ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಸಾಗು ಕೊಟ್ಟಿದ್ದರು, ಅದಕ್ಕೆ ಪೂರಿ ಸಾಗು ತುಂಬ ಟೇಸ್ಟ್ ಚೆನ್ನಾಗಿತ್ತು. ನಂತರ ಟೀ ಮುಗಿಸ್ಕೊಂಡು ಹಾಗೆ ಹೊರಟ್ವಿ. ಸೊ ನಾನು ಬರ್ತಾ ಏನು ಮಾಡಿದೆ ಅಂದರೆ ಫ್ರೆಶ್ ಬಟ್ಟೆನೆಲ್ಲ ನಾನು ಲಗೇಜಲ್ಲಿ ಫಸ್ಟ್ ಇಟ್ಟಿದ್ದೆ, ಅಂದರೆ ಲಗೇಜ್ ಕೆಳಗಡೆ ಇಟ್ಟಿದ್ದೆ. ಸೊ ಈ ಬಟ್ಟೆ ಎಲ್ಲ ಹಾಕಬೇಕಾದ್ರೆ ಎಲ್ಲ ಬಟ್ಟೆನೂ ತೆಗಿಬೇಕಿತ್ತು. ಸೊ ರೂಮಿಗೆ ಬಂದು ನನ್ನ ಹಸ್ಬೆಂಡ್ ನನ್ನ ಮಗ 1 ಅವರ್ ರೆಸ್ಟ್ ಮಾಡಿದ್ರು. ಬಟ್ ನಾನು ಮತ್ತೆ ಎಲ್ಲ ಪ್ಯಾಕಿಂಗ್ ಮಾಡಿದ್ದೀನಿ, ಅನ್ಪ್ಯಾಕಿಂಗ್ ಮತ್ತು ಪ್ಯಾಕಿಂಗ್ ಮಾಡಿ ಹೊರಟಿದ್ದಾಯಿತು. ಸೊ ಮಂಗಳೂರಿಗೆ ಹೋಗಬೇಕಿತ್ತು. ಸೊ ಆಟೋದಲ್ಲಿ ಮತ್ತೆ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿ ಮಂಗಳೂರು ಬಸ್ ಬಂದಿತ್ತು. ಜನ ಇದ್ದರು, ಅಲ್ಲಿ ಇಲ್ಲಿ 10 ಜನ ಇದ್ದರು. ಟ್ರಾವೆಲ್ ಮಾಡ್ಕೊಬೇಕಾದ್ರೆ ಏನಾಗ್ತಿತ್ತು ಅಂದರೆ ಒಂದೊಳ್ಳೆಯ ವ್ಯೂ ಬಂದಾಗ ನನ್ನ ಫೋನ್ ತೆಗಿಯೋಷ್ಟೊತ್ತಿಗೆ ವ್ಯೂ ಹೋಗ್ಬಿಡ್ತಿತ್ತು. ಸೊ ಹಿಂಗೆ ನನ್ನ ಮಗ ರೇಗಿಸ್ತಿದ್ದ, ಅಮ್ಮ ಫೋನ್ ನೀನು ಆನಲ್ಲೇ ಇಟ್ಕೊಮ್ಮ, ವೀಡಿಯೋ ಫುಲ್ ಡೇ ಆನಲ್ಲೇ ಇಟ್ಕೊಮ್ಮ ಅಂತ. ಸೊ ನೋಡಿ ನೈಟೆಲ್ಲ ಇದ್ದಿದ್ದ, ಬೆಳಗ್ಗೆ ಫುಲ್ಲು ಮಲ್ಕೊಂಡ್ಬಿಟ್ಟಿದ್ದಾನೆ. ಫುಲ್ ಬಸ್ ಸ್ಟ್ಯಾಂಡ್ ಮಂಗಳೂರಿಗೆ ಹೋಗೋವರೆಗೂ ಮಲ್ಕೊಂಡೇ ಇದ್ದ. ಇಲ್ಲಿ ವಿಜಯಲಕ್ಷ್ಮಿ ಅದು ಮೀನು ಊಟನಾ? ಸೊ ನಾವಲ್ಲಿ ಹೋಗಿ ವೆಜಿಟೇರಿಯನ್ಸ್ದು ಹೋಟೆಲ್ ಹುಡುಕ್ತಾ ಇದ್ವಿ. ಬಟ್ ಮಂಗಳೂರಲ್ಲಿ ಮೀನಿನ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿತ್ತು. ಬಟ್ ನಾವು ಕಾರ್ತಿಕ್ ಮಾಸ ಆಗಿದ್ದರಿಂದ ವೆಜ್ ಮಾತ್ರ ತಿನ್ನಬೇಕಿತ್ತು. ಅನ್ನ ಸಾಂಬಾರು ತೊಗೊಂಡಿದ್ವಿ, ಮೀಲ್ಸ್ ತೊಗೊಂಡಿದ್ದು. ನನ್ನ ಮಗ ದೋಸೆ ಆರ್ಡರ್ ಮಾಡ್ಕೊಂಡಿದ್ದ. ಮೀಲ್ಸ್ ನಾನು ನನ್ನ ಹಸ್ಬೆಂಡ್ ಇಬ್ಬರು ಶೇರ್ ಮಾಡ್ಕೊಂಡ್ವಿ, ಸಾಕಾಗಿತ್ತು. ತುಂಬ ಚೆನ್ನಾಗಿತ್ತು. ಬಟ್ ತಿನ್ನೋಕ್ಕೆ ಟೈಮ್ ಆಗಿರಲಿಲ್ಲ, ಬಸ್ ಬೇಗ ಹೊರಡಬೇಕಿತ್ತು ಅಂತ. ಇದು ಮಾರಿಕಾಂಬಾ ಟೆಂಪಲ್ ಅಂತ ಅನಿಸುತ್ತೆ, ಭಟ್ಕಳದಲ್ಲಿರೋ ಅಂಥದ್ದು. ಬಟ್ ನಾವಲ್ಲೇನು ವಿಸಿಟ್ ಮಾಡಲಿಲ್ಲ. ಬಟ್ ಜಸ್ಟ್ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಅಂತ ವೀಡಿಯೋ ತೊಗೊಂಡೆ. ಸೊ ಆನ್ ದ ವೇ ಸ್ನ್ಯಾಕ್ಸ್ ತಂದಿದ್ದಂಥ ಸ್ನ್ಯಾಕ್ಸ್ನ ಒನ್ ಬೈ ಒನ್ ಖಾಲಿ ಮಾಡ್ಕೊಂಡ್ವಿ. ಎಲ್ಲ ಖಾಲಿ ಮಾಡ್ಕೊಂಡು ಮುಗಿಸೋ ಅಷ್ಟೊತ್ತಿಗೆ ಮಂಗಳೂರು ರೀಚ್ ಆದ್ವಿ. ಸೊ ಮಂಗಳೂರು ರೀಚ್ ಆದಾಗ ಧರ್ಮಸ್ಥಳ ಬಸ್ ಇಲ್ಲಿಗೆ ಬರಬೇಕಾ? ಅಲ್ಲೇ ನಾನು ತೋರಿಸ್ತೀನಿ, ನಾನು ಅಲ್ಲೇ ಸ್ಟ್ಯಾಂಡ್, ನಿಮಗೆ ಅಲ್ಲೇ ಗೊತ್ತಾಯ್ತಾ? ಎಲ್ಲೇ ಅಲ್ಲಿ ಬಂದು ಬಸ್ ಸ್ಟಾಪ್ ನಿಲ್ತದೆ ಆಯ್ತಾ? ಧರ್ಮಸ್ಥಳದ ಎಲ್ಲ ಬಸ್ ನಿಮಗೆ ನಡ್ಕೊಳ್ಳಲಿಕ್ಕಿಲ್ಲ, ಅಲ್ಲೇ ರೂಮ್ ಎದುರುಗಡೆ ಬರ್ತದೆ, ಗೊತ್ತಾಯ್ತಾ? ಬಸ್ ಸ್ಟ್ಯಾಂಡ್ ಅವರು ಇದೆ, ಬಸ್ಗಳು ಬರುತ್ತೆ. ಸೊ ಟೆನ್ಷನ್ ಮಾಡ್ಕೊಂಬೇಡಿ ಅಂತ ಹೇಳ್ತಾಯಿದ್ರು. ಸೊ ಅವರು ಶ್ರೀ ಸಾಯಿ ಪ್ರಸಾದ್ ಅಂತ ಹೇಳಿ ಹೋಟೆಲ್ಗೆ ಬಿಟ್ಟರು. ಸೊ ರೂಮ್ ತುಂಬ ಚೆನ್ನಾಗಿತ್ತು, ರೂಮ್ ಕೂಡ ಸ್ಪೇಷಿಯಸ್ ಆಗಿತ್ತು, ಹೈಜೀನಾಗೇ ಇತ್ತು. ಬಟ್ ಏನೋ ರೂಮ್ ಫ್ರೆಶ್ನೆಸ್ ಸ್ಮೆಲ್ ಒಂದಿತ್ತು. ಸೊ ಆ ಫ್ರೆಶ್ನೆಸ್ ಸ್ಮೆಲ್ ನಮಗೆ ಒಂಥರ ಇರಿಟೇಟ್ ಆಗ್ತಾಯಿತ್ತು. ಯಾವಾಗಪ್ಪ ಇಲ್ಲಿಂದ ಹೋಗ್ತೀವಿ ಅನ್ನೋ ಅಷ್ಟು ಇರಿಟೇಟ್ ಆಗ್ತಾಯಿತ್ತು, ಯಾಕಂದರೆ ತುಂಬ ಸ್ಮೆಲ್ ಬರ್ತಾಯಿತ್ತು ರೂಮಲ್ಲಿ.
ಬಟ್ ರೂಮ್ ಕ್ಲೀನಾಗಿತ್ತು, ದುಡ್ದಾಗಿತ್ತು, ಚೆನ್ನಾಗೇ ಇತ್ತು. ಸೊ ಕಾಂಪ್ಲಿಮೆಂಟ್ರಿಯಾಗಿ ಒಂದು ಸ್ಮಾಲ್ ಮೆಡಿಮಿಕ್ಸ್, ಒಂದು ಟವಲ್ ಇತ್ತು. ಟವಲ್ ನಾವು ಯೂಸ್ ಮಾಡಿಲ್ಲ, ಮೆಡಿಮಿಕ್ಸ್ ಸೋಪ್ನ ಮಾತ್ರ ಯೂಸ್ ಮಾಡ್ಕೊಂಡ್ವಿ. ಸೊ 1/2 ಅವರಲ್ಲೇ ಫ್ರೆಶ್ ಅಪ್ ಆಗಿ ನಾವು ಹೋಗಿದ್ದಂಥ ಮತ್ತೊಂದು ಪ್ಲೇಸ್ ಬಂದು ಕೊರಗಜ್ಜ ಟೆಂಪಲ್. ಸೊ ಕೊರಗಜ್ಜ ಟೆಂಪಲ್ ಮಂಗಳೂರಿನಲ್ಲಿರೋಂಥ ಕುತ್ತಾರ್ ಅಲ್ಲಿರೋಂಥ ಪ್ಲೇಸಲ್ಲಿದೆ. ಸೊ ಅದು ಆದಿಸ್ಥಳ, ಅಲ್ಲಿ ಮೊದಲು ಬಂದು ಕೊರಗಜ್ಜ ನೆಲೆಸಿದಂಥ ಪ್ಲೇಸ್. ಮಂಗಳೂರಲ್ಲಿ 7 ಪ್ಲೇಸ್ ಇದೆ, ಅಲ್ಲಿ ಹೋಗ್ಬೇಕಂತ ಹೇಳಿ ಹೋಗ್ತಾ ಇದ್ವಿ. ಸೊ ಲೆಫ್ಟ್ ಸೈಡ್ ಕಾಣಿಸುವಂಥದ್ದು ನೇತ್ರಾವತಿ ನದಿ, ರೈಟ್ ಸೈಡ್ಗೆ ಬೀಚ್ ಇತ್ತು. ನೇತ್ರಾವತಿ ನೋಡಿ ಫುಲ್ಲು ಡ್ಯಾಮ್ ಹತ್ರ ಫುಲ್ ತುಂಬಿಕೊಂಡೇ ಬಿಟ್ಟಿತ್ತು ಮಳೆ ಬಂದಿದ್ದರಿಂದ. ರೈಟ್ ಸೈಡ್ ಮಂಗಳೂರು ಬೀಚ್ ಇತ್ತಂತೆ. ಸೊ ಆಟೋದಲ್ಲೇ ಹೋಗಿದ್ವಿ. ಆಟೋದಲ್ಲಿ ನಮಗೆ ಹೋಗಿ ಬರೋದಕ್ಕೆ 600 ರುಪೀಸ್ ಕಾಸ್ಟ್ ಆಯಿತು. ಸೊ ಇದು ಒಂದು ಸರ್ಕಲ್ನ ರೀಚ್ ಮಾಡಿಕೊಂಡು ನಾವು ಟೆಂಪಲ್ಗೆ ಹೋದ್ವಿ. ನನ್ನ ಮುಂದೆ ಹರಕೆ ಇತ್ತು. ಸೊ ನಾನು ದೇವಸ್ಥಾನಗಳಿಗೆಲ್ಲ ಮುಡುಪು ಕಟ್ಟಿದ್ದೆ, ನನಗೆ ಜಾಬ್ ಸಿಗಲಿ ಅಂತ ಹೇಳಿ. ಸೊ ನಾನು ಈ ಟೆಂಪಲ್ನ ನಾನು ವಿಸಿಟ್ ಮಾಡಿಲ್ಲ, ಆದರೂ ನಾನು ಮುಂಚೆನೇ ಈ ಟೆಂಪಲ್ಗೆ ನಾನು ಹರಕೆ ಥರ ಪ್ರಾರ್ಥನೆ ಮಾಡ್ಕೊಂಡಿದ್ದೆ, ನನಗೆ ಕೆಲಸ ಸಿಗಬೇಕು ಬೇಗ ಅಂತ ಹೇಳಿ. ಸೊ ಕೆಲಸ ಸಿಕ್ಕಿದ್ರಿಂದ ನಾನು 1 ವರ್ಷದ ಒಳಗಡೆ ಈ ಟೆಂಪಲ್ಗೆಲ್ಲ ಹೋಗಬೇಕಿತ್ತು. ಇದೊಂದು ಮತ್ತೊಂದು ಸ್ಥಳ. ಇಲ್ಲಿ 7 ಪ್ಲೇಸ್ ಇದೆ ಅಂತ ಹೇಳಿದ್ನಲ್ಲ, ಇವತ್ತು ಇಲ್ಲಿ ಕೋಲ ಆಗುತ್ತೆ 6 o'clock ಮೇಲೆ. ಬಟ್ 6 o'clock ಮೇಲೆ ಲೇಡೀಸ್ನ ಬಿಡೋದಿಲ್ಲ ಇಲ್ಲೆಲ್ಲ. ತುಂಬ ಚೆನ್ನಾಗಿತ್ತು, ಒಂಥರ ವೈಬ್ ಇತ್ತು ಆ ಪ್ಲೇಸಲ್ಲೆಲ್ಲ ಹೋಗ್ಬೇಕಾದ್ರೆ. ಅಷ್ಟು ಖುಷಿ ಆಯಿತು ನೋಡಿ, ತುಂಬ ಖುಷಿ ಆಯಿತು ಆ ಪ್ಲೇಸ್ ನೋಡಿ. ಹಲೋ, ಎಕ್ಸ್ಕ್ಯೂಸ್ ಮೀ ಬೋತ್ ಆಫ್ ಯು, ಒಂದು ನಿಮಿಷ. ಇಬ್ಬರಿಗೂ ಎಷ್ಟೊಂದು ಶರ್ಟ್ಗಳನ್ನ ತಂದಿದ್ದೀನಿ, ಯಾಕೆ ಇಬ್ಬರು ಬೆಳಗ್ಗೆ ಶರ್ಟ್ನ ಇಟ್ಕೊಂಡು ಮೈಂಟೈನ್ ಮಾಡ್ತಾ ಇದ್ದೀರಾ? ನಿಮ್ಮ ಸಾವುಕಾರರಲ್ಲಮ್ಮ, ನಾವು ಬಡವರು, ನಾವು ಅಲ್ಲ, ಒಂದು ಬಟ್ಟೆ ಒಂದು ವಾರ ಇಟ್ಕೊಳ್ಳೋರು. ಶರ್ಟ್ಗಳು ನಿನಗೆ ಸಾಯಿರಾಮ್, ಟೀ ಶರ್ಟ್ ಎಷ್ಟೊಂದು ತಂದಿದ್ದೀನಲ್ಲ. ಅವ್ನು ನಮ್ಮ ಮಗನು, ನಮ್ಮ ಫಾಲೋ ಮಾಡೋದು. ನಾನು ಬೆಳಿಗ್ಗೆ ಒಂದು ತೊಗೊಂಬಂದಿದ್ದೀನಿ, ಇವಾಗ ಒಂದು ತೊಗೊಂಬಂದಿದ್ದೀನಿ, ರಾತ್ರಿಗೆ ಒಂದು ತೊಗೊತೀನಿ, ನಾಳೆಗೆ ವೇಸ್ಟ್ ಆಗುತ್ತೆ. ಅಲ್ಲ, ನಾನು ಎಷ್ಟೊಂದು ತಂದಿದ್ದೀನಿ, ಹೀಗೆ ನೋಡಿ ನನ್ನ ಮಗ ಫುಲ್ಲು ಆರ್ಗ್ಯೂ ಮಾಡ್ತಾನೆ ಇದ್ದ. ಸೊ ನಾವು ಬೆಂಗಳೂರಿನ ಎಲ್ಲಿಗೋದ್ರೂ ನಮಗೆ ಚಾಟ್ಸ್ ಇರಲೇಬೇಕು. ಸೊ ಅಲ್ಲೇ ಗೋಲ್ಗಪ್ಪ ತಿನ್ಕೊಂಡು ಆ ಒಂದು ಸರ್ಕಲಲ್ಲೇ ನಾವು ಸುತ್ತಾಡ್ತಾ ಇದ್ವಿ, ನಾವು ಎಲ್ಲೂ ಹೋಗಲಿಲ್ಲ. ಸೊ ಒಂದು ಕೊರಗಜ್ಜ ಟೆಂಪಲ್ ಮುಗಿಸ್ಕೊಂಡು ಬಂದಮೇಲೆ ನಾವು ಆ ಸರ್ಕಲಲ್ಲೇ ಇದ್ವಿ. ಸ್ವಲ್ಪ ಗೋಲ್ಗಪ್ಪ ತಿಂದ್ವಿ. ಅಲ್ಲೊಂದು ಶಾಪಿಂಗ್ ಥರ ಇತ್ತು. ಸೊ ಅಂದರೆ ಸೇಲ್ ಹಾಕಿರ್ತಾರಲ್ಲ, ಅಲ್ಲಿ ಹೋಗಿದ್ವಿ. ಬಟ್ ನಾನಿನ್ನು ತೊಗೊಳ್ಳಿಲ್ಲ, ಬಿಕಾಸ್ ನಾನು ಇತ್ತೀಚೆಗೆ ಆನ್ಲೈನ್ ಶಾಪಿಂಗೇ ಜಾಸ್ತಿ ಮಾಡೋದ್ರಿಂದ ನನಗೇನು ಇಷ್ಟ ಆಗ್ತಾ ಇರಲಿಲ್ಲ, ತೊಗೊಳ್ಳಿಲ್ಲ. ಸೊ ಮಂಗಳೂರು ಬಜ್ಜಿ, ಫ್ರೆಶ್ ಆಗಿರುವಂಥ ಟೀ ಚೆನ್ನಾಗಿತ್ತು. ರೂಮಿಗೆ ಬಂದು ರೆಸ್ಟ್ ಮಾಡಿ ಮತ್ತೆ ರೆಸ್ಟೋರೆಂಟ್ಗೆ ಹೋದ್ವಿ. ಸೊ ನಾವಿದ್ದಂಥ ಹೋಟೆಲಲ್ಲೇ ರೆಸ್ಟೋರೆಂಟ್ ಇದ್ದಿದ್ದರಿಂದ ಅಲ್ಲೇ ಹೋಗಿದ್ವು. ಸೊ ಅವ್ರು ಹೇಳಿದ್ರು 11 o'clockವರೆಗೂ ಓಪನ್ ಇರುತ್ತೆ ಅಂತ. ಬಟ್ ನಮಗೆ ನಾವು 8 o'clock 9 o'clock ಬೇಕಾಗಿತ್ತು. ಅಲ್ಲಿ ಫಸ್ಟ್ ಹೋಗಿದ್ದಲ್ಲಿ 8:30ಗೆಲ್ಲ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದರು. ಸೊ ನಾವಿಲ್ಲೇ 9 o'clock ಹೋದ್ವಿ. ಚೆನ್ನಾಗಿತ್ತು. ಪಾಪಡ್ ಮಸಾಲ, ಸೂಪ್, ಆ್ಯಂಡ್ ದೆನ್ ಕಾಜು ಗ್ರೇವಿ, ದೆನ್ ಬಟರ್ ಕುಲ್ಚಾ, ದೆನ್ ಮಶ್ರೂಮ್ ಗೋಬಿ ಮಂಚೂರಿ ಎಲ್ಲ ಕೂಡ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಸೊ ಅಲ್ಲೇ ವಾಕ್ ಮಾಡೋಕ್ಕೆ ಹೊರಟ್ವಿ. ಮತ್ತು ಏನಾದರೂ ಡೆಸರ್ಟ್ ತಿನ್ನೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಸೊ ಇದು ಮಂಗಳೂರು ಸರ್ಕಲ್, ಸ್ಟೇಟ್ ಬ್ಯಾಂಕ್ ಸರ್ಕಲ್ ಅಂತ ಅನಿಸುತ್ತೆ ಇದು. ಸೊ ಸ್ಟೇಟ್ ಬ್ಯಾಂಕ್ ಸರ್ಕಲಿಂದ ಲೆಫ್ಟ್ ಹೋದ್ವಿ. ಯಾವುದಾದ್ರೂ ಡೆಸರ್ಟ್ ಶಾಪ್ಗೆ ಹೋಗೋಣ, ಏನಾದರೂ ಐಸ್ ಕ್ರೀಮ್ ಏನಾದರೂ ಅಂತ. ಬಟ್ ನನಗೆ ಅಲ್ಲಿ ಒಬ್ಬರು ರೆಫರ್ ಮಾಡಿದರು ಐಡಿಯಲ್ ಕೆಫೆಗೆ ಹೋಗಿ ಚೆನ್ನಾಗಿರುತ್ತೆ ಅಂತೇಳಿ. ಬಟ್ ಇಲ್ಲಿ ಕೆಫೆಯಲ್ಲಿ ತುಂಬ ಚೆನ್ನಾಗಿತ್ತು. ಬಟ್ ಎಲ್ಲರೂ ಲೇಡೀಸೇ ಇದ್ದರು, ಲೇಡೀಸೇ ಇದ್ದರು, ತುಂಬ ವರ್ಕ್ ಮಾಡೋರೆಲ್ಲ ಕೂಡ. ಸೊ ಚಾಕ್ಲೇಟ್ ಡ್ಯಾಡ್ ಆ್ಯಂಡ್ ಗಡ್ಬಡ್ ಐಸ್ ಕ್ರೀಮ್ನ ತಿಂದ್ಕೊಂಡು ಮತ್ತೆ ವಾಪಸ್ ಬರ್ತಾಯಿದ್ವಿ. ಹಾಗೆ ಕಬ್ಬಿನ ಜ್ಯೂಸ್ ನೋಡಿದ ತಕ್ಷಣ ಖುಷಿ ಆಯ್ತು. ನನಗೆ ಕಬ್ಬಿನ ಜ್ಯೂಸ್ ಅಂದರೆ ತುಂಬ ಇಷ್ಟ. ಕುಡ್ಕೊಂಡು ರೂಮಿಗೆ ಬಂದು ಫ್ರೆಶ್ ಮಾಡಿ ಅವತ್ತಿನ ದಿನನ ಮುಗಿಸಿ ನಾವು ಮಾರ್ನಿಂಗು ಧರ್ಮಸ್ಥಳಕ್ಕೆ ಹೋಗಬೇಕಿತ್ತು. ಮತ್ತು ಮಾರ್ನಿಂಗ್ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಹೀಗೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾವ್ ಎ ನೈಸ್ ಡೇ. ಮುಂದೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ.